ರಾಮ್ ರಾಮ್ ಹನುಮಾನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ದು ಡೇ 28. ಸೊ ಇದೇನಪ್ಪ ಅಂತಂದ್ರೆ ರಂಜು ನಮ್ಗೆ ಸ್ಪೆಷಲ್ ಆಗಿ ಏನೋ ಡಿಶ್ ರೆಡಿ ಮಾಡ್ಕೊಡತ್ತಾಳ. ಸೊ ನಮ್ಮ ವೈಫ್ ಅವರು ಇವಾಗ ಏನೋ ಮಾಡ್ತಾರೆ. ಏನ್ ಮಾಡ್ತಾ ಇದ್ದಮ್ಮ? ದಾಲ್ ಕಿಚಡಿ. ದಾಲ್ ಕಿಚಡಿನ ಸಿಂಪಲ್ ವೇ ಆಗಿ ಮಾಡ್ತಾಳ. ಒಂದು 5 to 10 minutes ಅಷ್ಟ ತಗೊಂಡಿರ್ತೈತೆ ಟೈಮ್. ಭಾಳ ಜಲ್ದಿ ಆಗ್ತೈತಿ. ಏನೇನಂತ ನೋಡ್ರಿ, ಜಸ್ಟ್ ಈರುಳ್ಳಿ ಕಟ್ ಮಾಡ್ಕೊಳತ್ತಾಳ. ಈಗ ರಂಜು ಅವ್ರಿಗೆ ನೆಗಡಿ ಜೋರ್ ಬಂದೈತಿ. ಅದ್ರ ಪಾಪ ಹಾಕಿ ದಾಲ್ ಕಿಚಡಿ ಮಾಡತ್ತಾಳ ನನ್ನ ಸಂಬಂಧ. ನಮ್ಮ ಅಕ್ಕಾರ ಹೇಳ್ಯಾರ, ಅಕ್ಕಾರ ಬೇಡಿಕೆ ಅದ. ಏನ್ ಬಂದಾಗಿದ್ದ ಏನು ಮಾಡಕ್ ಕೊಟ್ಟಿಲ್ಲ, ಅಲ್ಲಿ ಬರೀ ನಾನು ನಿಂಗ್ ಮಾಡ್ಕೊಟ್ಟಿನಿ ಅಂತ ಬಯಕತ್ತಾಳ. ಅದ್ರ ಸಂಬಂಧಕ್ಕೆ ದಾಲ್ ಕಿಚಡಿ ಮಾಡತಾಳ. ದಾಲ್ ಕಿಚಡಿ ಚಲೋ ಮಾಡ್ತಾಳ ಆಕಿ. ದಾಲ್ ಕಿಚಡಿ ಅಷ್ಟೇ ಅಲ್ಲ, ಎಲ್ಲಾ ಚಲೋ ಮಾಡ್ತೀನಿ. ಎಲ್ಲಾ ಚಲೋ ಮಾಡ್ತಾಳ ಅಂತ ಹೇಳ್ತಾಳ ಆಕಿ. ಸೊ ಇದಿಲ್ಲ ಇಲ್ಲ ಹಂಗೇನಿಲ್ಲ, ನಗಾಕ್ ಹೋಗ್ಬಿಡ್ರಿ ನೀವು ಯಾರು. ಹಂಗ ಚಲೋ ಮಾಡ್ತಾಳ ಆಕಿ. ಎಲ್ಲಾ ಅಡಿಗೆನೂ ಚಲೋ ಮಾಡ್ತಾಳ ಅಂತ ಹೇಳ್ತಾಳ ಆಕಿ. ಮಾಡ್ಬರ್ತಾ ಈಗ ಮಾಡ್ಬೇಡ ಅಕ್ಕಾರ, ಸುಮ್ನಿರಿ. ಮಾಡಮಟ್ಟ ಅಕ್ಕಾರ, ಮಾಡಮಟ್ಟ ಸುಮ್ನಿರಿ. ಮಾಡಿದ್ಮೇಲೆ ಮಾತಾಡ್ಬೇಕಂದ್ರೆ ಇಷ್ಟು ಸಣ್ಣ ಉಳ್ಳಾಗಡ್ಡಿ ಹಚ್ಕೊಂಡಾಳಕಿ. ಸಣ್ಣ ಇಷ್ಟ ಸಣ್ಣ ಹಚ್ಬೇಕನ ಇದಕ್ಕೆ. ಬಾಯಾಗ ಸಿಗಬಾರ್ದು. ಮತ್ತ ಉಳ್ಳಾಗಡ್ಡಿನ ಹಾಕ್ಬೇಡ, ಸಿಗಂಗಿಲ್ಲ ಬಾಯಾಗ. ಹೌದಲ್ಲ, ಇದು ಲಾಜಿಕ್ ಚಲೋ ಐತಿಲ್ಲ. ಉಳ್ಳಾಗಡ್ಡಿ ಹಾಕ್ಲಿಲ್ಲ ಅಂದ್ರೆ ಬಾಯಾಗ ಸಿಗಂಗಿಲ್ಲ. ಸೊ ಈಕಿ ಬಾನಿಪುರಿ ಅವ್ರ ಕಡೆ ಕೆಲಸ ಮಾಡ್ತಿಲ್ಲ ಒಂದ್ ಸ್ವಲ್ಪ ದಿನ ನೋಡ್ರಿ. ಅವ್ರ ಇದನ್ನ ಅಂತಾರ, ನಮ್ಮ ಗುರುನ ಮೀರಿಸಿದ ಶಿಷ್ಯ ಅದಾಳ ಇಲ್ಲ ಬೇಕಿ ಅಂತ ಹೇಳಿ. ಬಾಸ್ಮತಿ ಕಿರಣಿ ಇಟ್ಕೊಂಡೇನಿ. ಓಕೆ, ಈ ಕಪ್ಪಿಂದ 1.5 ಹಾಕಿತ್ತು ಇದಕ್ಕ. ಓಕೆ, ಕೆಲವೊಬ್ರು ಈಕ್ವಲ್ ಹಾಕೋತಾರ. ಇದು ಹೆಸರು ಬೇಳೆ ಮತ್ತೆ ಅಕ್ಕಿ ಈಕ್ವಲ್ ಎಷ್ಟ್ ತಗೊಂಡಿರ್ತಾರ ಅಷ್ಟ ಹಾಕಿರ್ತಾರ. ಬಟ್ ನಾನ ಅಷ್ಟ್ ಹಾಕಿಲ್ಲ. ಇದ್ರದ್ದು 1.5 ಹಾಕೇನಂದ್ರೆ ಇದನ್ನಿಷ್ಟ ಹಾಫ್ ಹಾಕತ್ತೆ. 1.5 ಇದು ಹಾಫ್. ಎರಡು ಸೇರಿ ಇನ್ನು ಕುಕ್ಕರ್ ನಾಗ ಸಿಟಿ ಹೊಡಿಬೇಕನ್ನದ. ಇಲ್ಲೇ ಅಡ್ಗಿ ನಡತೈತಿ, ಒಳಗೆ ಏನ್ ನಡತೈತಿ ತೋರಿಸ್ತೇನೆ ನಿಮಗ. ಜೋ ಜೋ ಎನ್ನ ಗೋಪಿಯ ಕಂದ ಜೋ ಜೋ ಕಂಡ್ರಲ್ಲಿ ನಿಮ್ಗ ಹಾಗೆ ಕಾಡಿಸ್ ಸಾಕಾಗ್ಯಾನ ಅವ್ರಿಗೆ. ಅದಕ್ಕೆ ಈಗ ಮುಕ್ಕೊಳಕ್ ಹೋಗ್ಯಾನ. ಹೆಸರು ಬೇಳೆ ಅಕ್ಕಿ ಹಾಕಿ ಅಕ್ಕಿ ದಾಲ್ ಕಿಚಡಿ ಮಾಡ್ತೀನಿ ಅಂದ್ಲು. ಪಾಪ ಮೊಸರು ಬಜ್ಜಿನ ನಾ ಮಾಡತ್ತೀನಿ ಆಕಿನ ಸಂಬಂಧ. ಮೊಸರು ಬಜ್ಜಿ ಮಾಡೋದನ್ನ ಹೇಳ್ಕೊಡ್ತೀನಿ ಬನ್ನಿ ಮುಂದೆ. ಮೊಸರನ್ನ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಸ್ವಲ್ಪ ಕ್ಯಾರೆಟ್ ನ ತುರಿಬೇಕು. ಈ ತರ ತುರ್ದ್ಬಿಟ್ಟು ಈ ತರ ಹಾಕಿದ್ರೆ ಕಲರ್ ಬರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇವಾಗ ಒಗ್ಗರಣೆ ಹಾಕ್ತಾ ಇದ್ದಾಳೆ. ಒಗ್ಗರಣೆಗೆ ಏನೇನ್ ಬೇಕು? ಸೊ ಎಣ್ಣೆ ಮತ್ತು ತುಪ್ಪ ಅನ್ಸುತ್ತಲ್ಲ. ಫಸ್ಟ್ ಎಣ್ಣೆ ಅಷ್ಟೇ. ಎಣ್ಣೆ ಅಷ್ಟೇ. ಸೊ ಇದೆ ಗ್ಯಾಪಲ್ಲಿ ನಾವು ಒಂದ್ ಸ್ವಲ್ಪ ಏನಾರು ನಮ್ಮ ಅಕ್ಕ ಮನ್ ಸ್ವೀಟ್ ತಂದಾರ. ಮೋತಿಚೂರ್, ಕಾಜು. ಆಕ್ಚುಲಿ ಕಾಜು ಕಡ್ಲೆ ತಂದಿದ್ರು. ಅದ್ ನಾನ ಖಾಲಿ ಮಾಡಿ ಅಕ್ಕಿಗಂತ ತಂದಿದ್ರು. ಅದ್ ನಾವ ತಿಂದು ಖಾಲಿ ಮಾಡೀವಿ, ನಾನು ಅಕ್ಕರ ಇಬ್ರು. ಅದರ ಒಂದು ಹುಡಿಕೊಳ್ಳೆ ಮೋತಿಚೂರ್ ಉಂಡಿ ಅದು ನೋಡ್ಬೋದು ಗಾಯ್ಸ್. ಜೀರಿಗೆ ಹೇಗೆ ವಿಲಿ ವಿಲಿ ಅಂತ ಒದ್ದಾಡ್ತಾ ಇದೆ ಎಣ್ಣೆಯಲ್ಲಿ. ಚಟಪಟ ಬೇಕಂದ್ರೆ ಬೆಳ್ಳುಳ್ಳಿ ಬಾಳ ಹಾಕೋಬಹುದು. ಆಕ್ಚುಲಿ ಬೆಳ್ಳುಳ್ಳಿ ಬಾಳ ಚಲೋ ಟೇಸ್ಟ್ ಆಕೈತದಲ್ಲ. ನಾವ್ ಎದಕ್ಕೆ ಇಷ್ಟು ಚಲೋ ಮಾತಾಡತ್ತೀವಿ ಅಂದ್ರ ಮುಳಿ ಮುಕ್ಕೊಂಡಿದ್ವಿ ಆಗ. ಈರುಳ್ಳಿ ನಾವು ಬೆಳ್ಳುಳ್ಳಿ ಹಾಕಿರ್ತೇವಲ್ಲ, ಬೇಕಂದ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬಹುದು. ಇಲ್ಲ ಅಂದ್ರೂ ನಡಿತೈತಿ. ನಾ ಅದಕ್ಕೆ ಸ್ವಲ್ಪ ಹಾಕತ್ತೇನೆ. ಏನ್ ಗೊತ್ತಾ, ರಂಜು ನನ್ನ ಮದ್ವೆ ಆದ್ಮ್ಯಾಗ ಚಲೋತ್ನೇ ಅಡಿಗೆ ಮಾಡೋದ್ ಕಲ್ತು ಬಿಟ್ಟಾಳ. ಹೌದಲ್ಲೇ? ಮೆಣಸಿನ್ಕಾಯಿ. ಇವಾಗ ಮೆಣಸಿನ್ಕಾಯಿ. ರೈಸ್ ಒಂದು ಎಷ್ಟು ಪರ್ಸೆಂಟ್ ಕುದ್ದೈತದ? ಆಗೈತಿ ಒಂದ್ ಸ್ವಲ್ಪ. 70%. ಒಂದು 70% ರೈಸ್ ಕುಕ್ ಆಗೈತಿ. 70 to 80% ಆಗೈತಿ. ಮತ್ತೆ ಇದ್ರೊಳಗೆ ಕುದಿಸ್ಬೇಕು. ಸೊ ಇದ್ರೊಳಗೆ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡಿ ಅದ್ರೊಳಗೆ ಕುದಿಸ್ತೇವೆ. ಸೊ ಉಪ್ಪು, ಕೊರಿಯಾಂಡರ್ ಪೌಡರ್, ಜೀರಾ ಪೌಡರ್, 1 ಸ್ಪೂನ್ ಖಾರದ ಪುಡಿ. ಅಂದ್ರ ಚಿಲ್ಲಿ ಹಾಕೇವಲ್ಲ ನಾವು, ಸೊ ನಾವ್ 1 ಸ್ಪೂನ್ ಹಾಕತ್ತೀನಿ. ಅರ್ಶಿನ ಸ್ವಲ್ಪ ಚೆನ್ನಾಗಿ ಹಾಕೊಳ್ಳಿ, ಕಲರ್ ಬರ್ತೈತಿ. ಸ್ವಲ್ಪ ನೀರು ಇಷ್ಟ. ಅಂದ್ರೆ ಇನ್ನೊಂದ್ಸಲ ರೈಸ್ ಕುದಿಬೇಕಲ್ಲ ಅದ. ಈಗ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ರೈಸ್, ಅದನ್ನ ಅದಕ್ಕೆ ಹಾಕಿ ಕಲಿಸ್ಬೇಕು ಅಷ್ಟೇ. ಸೊ ಈಗ ಚೂರು ಕಸ್ತೂರಿ ಮೇಥಿನ, ಕಸ್ತೂರಿ ಮೇಥಿ ಮತ್ತೆ ಕೊತ್ತಂಬರಿ ಕುದಿಸ್ತಾರೆ ಈಗ. ಫೈನಲ್ ಟಚ್. ಮತ್ತೆ ಇದಕ್ಕೆ ತುಪ್ಪ ಹಾಕ್ತಾರೆ ಆಕ್ಚುಲಿ ಒಂದು ಆಮೇಲೆ ಹಾಕ. ಸೊ ತುಪ್ಪನ ಸ್ವಲ್ಪ ಚೆನ್ನಾಗಿ ಹಾಕಿ ನಡೀತದೆ. ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ತುಪ್ಪ ಹಾಕಿರೋದು. ಈಗ ನಮ್ಮಕ್ಕೆ ಸ್ವಲ್ಪ ಕಂಜೂಸ್ತನ ಜಗ್ಗ ಮಾಡ್ತಾಳ. ಒಂದ್ ಸ್ಪೂನು ಬಿದ್ದಿಲ್ಲ ತುಪ್ಪ. ಎಷ್ಟು ಫುಲ್ ಬಿತ್ತು ಅದು ಕಾಣಿಸಲ್ಲ ವಿಡಿಯೋದಾಗ. ಒಂದ್ ಪ್ಲೇಟ್ ತುಪ್ಪ ಹಾಕೊಂತ ಮಸ್ತ್ ಟೇಸ್ಟ್ ಕೊಡ್ತೈತೆ. ಆಕ್ಚುಲಿ ಬೆಣ್ಣೆ ಹಾಕ್ತಾರ, ಬೆಣ್ಣೆ ಬದ್ಲಿ ತುಪ್ಪ ಹಾಕಿ. ಫೈನಲ್ ಟಚಪ್ ಕಿಚಡಿ ಅಂದ್ರೆ ಹಪ್ಪಳ ಇರಬೇಕು. ಇವಾಗ ರೆಡಿ ಆಗಿದೆ ನಮ್ದು ಫುಡ್. 1 2 3 ಠಣಾ. 10 ನಿಮಿಷ ಅಂತ ಹೇಳಿ 20 ನಿಮಿಷದಲ್ಲಿ ತಯಾರಾಗಿರೋ ಫುಡ್ ದಾಲ್ ಕಿಚಡಿ. ದಾಲ್ ಕಿಚಡಿ ತಿಂದ ಹೇಳ್ರಿ. ಮಾಡ್ಕೊಟ್ಟಿಲ್ಲ ಅಂತ ಭಯಕತ್ತಿದ್ರಿ ಪಾಪಕ್ಕೆ.
ನೋಡ್ತೇನೆ ತಿಂದು ಹೇಳ್ತೇನೆ ಏನಂತ. ಸೊ ಗೈಸ್ ಈ ವಿಡಿಯೋ ಇಷ್ಟ ಆಗಿರ್ತೈತಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಏನಾರ ಒಂದು ಮಾಡ್ರಿ, ಒಟ್ನೇ ಮಾಡ್ರಿ. ಥ್ಯಾಂಕ್ ಯು.